ಅಣ್ಣ, ಅಲಿವೇಣಿ, ಮಲ್ಲೇಶ್ವರಿ, ಮೂವರು ಬನ್ನಿ ಇಲ್ಲಿ. ನಾನು ಜ್ಯೂಸಲ್ಲಿ ಮೋಷನ್ ಟ್ಯಾಬ್ಲೆಟ್ ಹಾಕಿದ ವಿಷಯ ಅತ್ತೆಗೆ ರಾಧಿಕಾ ಹೇಳ್ಬಿಟ್ಟಿದ್ದಾಳ ಅನ್ಸುತ್ತೆ. ಇವತ್ತು ಅತ್ತೆ ಕೈಯಲ್ಲಿ ನಮ್ಮ ಕತೆ ಮುಗ್ದ ಹಾಗೇನೆ. ಏನಮ್ಮ ಶಕುಂತಲ ಕರೆದಿತ್ತು? ನಿನಗೂ ಅಲಿವೇಣಿಗೂ ವಯಸ್ಸು ಹೆಚ್ಚಾಯ್ತೆ ಹೊರತು ಅದಕ್ಕೆ ತಕ್ಕ ಹಾಗೆ ಬುದ್ಧಿ ಅಂತೂ ಹೆಚ್ಚಾಗ್ಲಿಲ್ಲ. ನಾವೇನ್ ಮಾಡಿದ್ವಿ ಅದಕ್ಕೆ? ಮದ್ವೆ ವಯಸ್ಸಿಗೆ ಬಂದಿರೋ ಮಗಳನ್ನ ಮನೇಲಿ ಇಟ್ಕೊಂಡು ಸಂಬಂಧ ನೋಡ್ಬೇಕು ಅನ್ನೋ ಯೋಚನೆನೇ ಇಲ್ದೆ ಜವಾಬ್ದಾರಿ ಇಲ್ದೋರ್ ಥರ ನಡ್ಕೋತಿದ್ದೀರಲ್ಲ, ಅದು ಸಾಲ್ದ? ನೇರವಾಗಿ ನಿಮ್ ಜೊತೆ ಯಾವ ಸಂಬಂಧನೂ ಇಲ್ದೇ ಇದ್ರು ರಾಧಿಕಾಗಿರೋಷ್ಟು ಕಾಳಜಿನೂ ನಿಮಗಿಲ್ದೇ ಹೋಯ್ತು ನೋಡಿ. ಅತ್ತೆ, ಇನ್ನೂ ಮಲ್ಲೇಶ್ವರಿಗೆ ಮದ್ವೆ ಮಾಡ್ದಿರಾ ನಮ್ಮ ಮನೇಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ. ಯಾವ ವಯಸ್ಸಲ್ಲಿ ಏನಾಗ್ಬೇಕೋ ಆ ವಯಸ್ಸಲ್ಲಿ ಆದ್ರೇನೆ ಚೆನ್ನಾಗಿರುತ್ತೆ. ಮಲ್ಲೇಶ್ವರಿಗೆ ಒಳ್ಳೆ ಸಂಬಂಧ ನೋಡಿ ತಕ್ಷಣ ಮದ್ವೆ ಮಾಡ್ಬಿಡೋಣ ಅಂತ ರಾಧಿಕಾ ನನ್ನ ಹತ್ರ ಹೇಳಿದ್ಲು. ನಮ್ಮ ಮಗ್ಳಿಗೆ ಮದ್ವೆ ಮಾಡಿಸಿ ನಮ್ಮ ಮನೆಯಿಂದ ಆಚೆ ಹಾಕ್ಸೋಣ ಅಂತ ಪ್ಲಾನ್ ಮಾಡ್ತಿದ್ಯಾ ರಾಧಿಕಾ? ಚಿಕ್ಕಪ್ಪ, ರಕ್ತ ಹಂಚ್ಕೊಂಡು ಹುಟ್ಟೆ ಹೋದ್ರು ಮಲ್ಲೇಶ್ವರಿ ನನಗ್ ತಂಗಿ ಸಮಾನ. ಒಳ್ಳೆ ಸಂಬಂಧ ನೋಡಿ ಮಲ್ಲೇಶ್ವರಿಗೆ ಮದ್ವೆ ಮಾಡ್ಬಿಡೋಣ. ನಿಮ್ಮನ್ನ ಈ ಮನೇಲಿ ಇಟ್ಕೊಳ್ಳೋದಕ್ಕೆ ಕಾರಣನೇ ಮಲ್ಲೇಶ್ವರಿ ಮದುವೆ ಜವಾಬ್ದಾರಿ ನಾನ್ ತಗೊಂಡೆ ಅನ್ನೋದು. ನನಗೆ ಗೊತ್ತಿರೋ ಮ್ಯಾರೇಜ್ ಬ್ಯೂರೋನವ್ರಿಗೆ ಹೇಳ್ತೀನಿ ಅಂದ್ಮೇಲೂ ಕೂಡ ನಿಮ್ಮ ಕಡೆಯಿಂದ ಯಾವ ರಿಯಾಕ್ಷನ್ ಬರಲಿಲ್ಲ. ಇನ್ನೂ ತಡ ಮಾಡಿದ್ರೆ ಆಗಲ್ಲ. ತಕ್ಷಣ ಮಲ್ಲೇಶ್ವರಿಗೆ ಒಳ್ಳೆ ಸಂಬಂಧ ಹುಡ್ಕೋಣ. ಸರಿನಮ್ಮ. ನಿಂತ್ಕೊಳ್ಳಿ. ಮಲ್ಲೇಶ್ವರಿ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸ್ಕೊಟ್ಮೇಲೆ ನೀವಿಬ್ರು ಈ ಮನೆಯಲ್ಲೇ ಇರೋ ಹಾಗಿಲ್ಲ. ನಾನು ದುಡ್ಡು ಕೊಡ್ತೀನಿ, ನೀವು ಯಾವುದಾದ್ರೂ ವ್ಯಾಪಾರ ಮಾಡಿಕೊಂಡು ನಿಮ್ಮ ಜೀವನ ಕಟ್ಕೊಳ್ಳಿ. ನಡೀರಿ.
ಯಾಕೆ ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ? ಮತ್ತಿನ್ನೇನ್ ಮಾಡ್ಬೇಕು? ಮಾವಂಗೋಸ್ಕರನೇ ಬದುಕ್ತೀರ ನಾನು. ಯಾವನೋ ಕಟ್ಟಿದ ತಾಳಿನ ಕೊರಳಲ್ಲಿ ಹಾಕೊಂಡು ಅವನ್ ಯಾವನ್ ಜೊತೆನೋ ಸಂಸಾರ ಮಾಡ್ಬೇಕಾ? ನಿಮ್ಮಂಥ ಕೈಲಾಗ್ದವ್ರಿಗೆ ಹುಟ್ಟಿರೋದು ನನ್ನ ಕರ್ಮ. ಆ ರಾಧಿಕಾ ತಲೆ ಓಡಿಸಿ ನನ್ನ ಆಚೆ ಹಾಕೋದಕ್ಕೆ ಸ್ಕೆಚ್ ಹಾಕಿದಾಳೆ. ಇಲ್ಲಿ ತನಕ ಅವಳ ಮೇಲೆ ಒಂದು ಸಣ್ಣ ಆರೋಪನ್ನು ಹೊರಸಕ್ಕಾಗಿಲ್ಲ. ಮದ್ವೆ ವಿಷಯದಲ್ಲೂ ನಾವೇ ಸೋತ್ ಹೋಗ್ತಿದೀವಿ. ಇಲ್ಲೇ ಇದ್ದು ಅತ್ತೆ ತೋರ್ಸಿರೋ ಸಂಬಂಧನ ಒಪ್ಕೊಳ್ಳೋ ಬದಲು ಹೊರಗಡೆ ಹೋಗಿ ಏನಾದ್ರೂ ಮಾಡ್ಕೊಂಡು ಸಾಯ್ತೀನಿ. ರಾಧಿಕಾ ಹೇಳಿದ ತಕ್ಷಣ ನಿನ್ ಮದ್ವೆ ಆಗ್ಬಿಡುತ್ತೇನೆ. ಒಂದ್ ವೇಳೆ ಸಂಬಂಧ ಹುಡುಕಿದ್ರು ಸುಲಭವಾಗಿ ಒಪ್ಕೊಂಡ್ಬಿಡ್ತೀವಾ? ಭಾವನ ಮದ್ವೆ ಆಗೋದು ನಿನ್ ಕನ್ಸು, ಈ ಆಸ್ತಿನ ಅನುಭವಿಸೋದು ನಮ್ ಕನ್ಸು. ಅಷ್ಟಕ್ಕೂ ನಿಮ್ಮಪ್ಪ ಏನ್ ಸಂಪಾದಿಸಿದಾನೆ ಅಂತ ಹೊರಗಡೆ ಹೋಗಿ ಬದುಕ್ತ್ಯಾ? ನಾವಿರ್ಬೇಕಾದ್ದು ಇಲ್ಲಿ, ಹಾಗೆ ನಡೆಯುತ್ತೆ. ನೀನ್ ಸುಮ್ನೆ ಆತರ ಪಡ್ಬೇಡ. ನಾಳೆನೆ ಡಿಟೆಕ್ಟಿವ್ನ ಕಳಿಸಿ ರಾಧಿಕಾ ಲವರ್ ಬಗ್ಗೆ ವಿಚಾರಿಸ್ತೀನಮ್ಮ. ರಾಧಿಕಾ ಪ್ರೀತಿಸಿದ್ದು ಯಾರನ್ನ ಅಂತ ತಿಳ್ಕೊಂಡು ಇದೇ ನಿಮ್ಮತ್ತೆ ಕೈಲಿ ಅವಳು ಕುತ್ತಿಗೆ ಹಿಡಿದು ಆಚೆಗಾಕ್ಸಿ ಕೈಲಾಶ್ ಜೊತೆ ನೀನ್ ಮದ್ವೆ ಮಾಡಿಸ್ತೀನಮ್ಮ. ನೀನ್ ಆತರ ಪಡ್ಬೇಡಮ್ಮ. ಯಾರು ನೀನು? ನಾನು ಕಳ್ಳ ಕಣವ. ಯಾಕ್ ಬಂದೆ? ಊಟಕ್ಕೋಸ್ಕರ ಕೋಟಿ ವಿದ್ಯೆ ಅಂತಾರಲ್ಲವ, ಯಾವ ಮನೆ ತಾವ್ ಹೋದ್ರು ಬೀಗ ಜಡ್ಕೊಂಡು ಮಲ್ಕೊಂಡವ್ರೆ. ನೀವೊಬ್ರೇ ನೋಡಿ ದೇವ್ರು ತರ ಹಂಗೆ ಬಿಟ್ಟಿದ್ರಿ. ಬಾಗ್ಲು ತೊಳ್ಕೊಂಡು ಒಳಗ್ ಬಂದ್ಬಿಟ್ಟೆ. ಒಂದ್ ಮಾತು ಅರ್ಥ ಆಗ್ಲಿಲ್ಲ, ಸ್ವಲ್ಪ ಕನ್ನಡದಲ್ಲಿ ಹೇಳ್ತೀಯಾ? ಯಾರೇನ್ ಕೆಲ್ಸ ಮಾಡಿದ್ರು ಹೊಟ್ಟೆ ಪಾಡ್ಗೋಸ್ಕರನೆಯ ಅಂತೀವ್ನಿ. ಓ, ಹೊಟ್ಟೆ ಹಸಿತಿದ್ಯಾ? ಅದನ್ ಮೊದ್ಲೇ ಹೇಳ್ಬೋದಿತ್ತಲ್ಲ. ಕೂತ್ಕೋ, ಊಟ ಬಡಿಸ್ತೀನಿ, ಕೂತ್ಕೋ. ಆಯ್ತು ಕಣವ. ಸ್ವಲ್ಪ ರೈಸ್ ಹಾಕ್ಲಾ? ಇನ್ ಸ್ವಲ್ಪ ತಿನ್ನು. ಕೊಡವಾ. ಸಾರು ಹಾಕೋ. ನೀನು ನಿಜವಾಗ್ಲೂ ಮಹಾ ತಾಯಿ ಕಣವ. ನೀನು 100 ಕಾಲ ತಣ್ಣಗಿರ್ಬೇಕು. ಅಯ್ಯೋ, ನೀರ್ ಕುಡಿ. ಮೊದ್ಲು ಮಾತಾಡೋದ್ ನಿಲ್ಸಿ ತಿನ್ನು. ಆಯ್ತು ಕಣವ. ಸರಿ, ಆ ಪ್ಲೇಟ್ ಆ ಕಡೆ ತೊಳೆದು ಇಲ್ಲಿಟ್ಬಿಡು. ಹಾಗೆ ಆಗ್ಲಿ ಕಣವ.
ತುಂಬಾ ಥ್ಯಾಂಕ್ಸ್ ಅಮ್ಮವ್ರೆ. ಹೊಟ್ಟೆ ತುಂಬಾ ಊಟ ಹಾಕಿದ್ದೀರಾ, ನೀವ್ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಏಯ್, ಆ? ಯಾವನೋ ನೀನು? ಕಳ್ಳರಿ ಆ, ಆ, ಹಸ್ವಾಗ್ತಿದೆ ಅಂದಿದ್ದಕ್ಕೆ ಊಟ ಹಾಕ್ತೆ ಅಷ್ಟೇ. ಕಳ್ಳಂಗೆ ಊಟ ಹಾಕಿ ಕಳ್ಸೋದಾ? ಏಯ್, ನಿಂಗೇನಾದ್ರೂ ಹುಚ್ಚ? ಯಜಮಾನ್ರೆ, ಅಮ್ಮವ್ರನ್ನ ಬೈಬೇಡಿ, ಅವ್ರದ್ದು ಬೆಣ್ಣೆ ಅಂತ ಮನ್ಸು. ಆಮೇಲೆ ಕಳ್ಳ ಅಂದ್ರೆ ಒಡವೆ ದೋಚೋ ಕಳ್ಳ ಅಲ್ಲ ರೀ, ಪಾಪ ಊಟದ ಕಳ್ಳ. ಓಹೋ, ಎಲ್ಲೂ ಊಟ ಸಿಕ್ಕಿಲ್ವಂತೆ, ಅದಕ್ಕೆ ಅನ್ನ ಹಾಕ್ತೇರಿ. ಥ್ಯಾಂಕ್ಸ್ ಅಮ್ಮ. ಬರ್ತೀನಿ ಯಜಮಾನ್ರೆ, ಬರ್ತೀನಮ್ಮ. ಓಕೆ ಓಕೆ. ಮಿಸ್ಟರ್ ಕಳ್ಳ ಅವ್ರೆ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಏನ್ ಯಜಮಾನ್ರೆ? ನೀವು ಮನೆಗ್ ಬಂದ್ರೆ ಖಾಲಿ ಕೈಯಲ್ಲಿ ಹೋಗಲ್ವಲ್ಲ, ಏನೋ ಒಂದ್ ಕತ್ಕೊಂಡೇ ಹೋಗ್ತೀರಾ. ತಗಿರಿ ಆಚೆ. ಕಂಡಿಡ್ದು ಬಿಟ್ರಾ? ಅದೆಲ್ಲ ಅಭ್ಯಾಸ ಬಲ ಕಣವ. ಕಳ್ಳನ್ ಮಗ್ನೆ, ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ನನ್ ಪತಿರಾಯರ ಪರ್ಸೆ ಕದಿತ್ಯಾ ನೀನು? ನಿನ್ ಕೈ ಮುರಿತೀನಿ, ದರಿದ್ರ. ಸಾಯ್ 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 ಸಾಯ್. ನಿಲ್ಸಿ ಅಮ್ಮ, ನೀವೇನಮ್ಮ ಹೊಟ್ಟೆ ತುಂಬಾ ಊಟ ಹಾಕಿ ಕರ್ಗೋ ತರ ಹೊಡಿತೀರಲ್ಲ. ಏಯ್, ಮೊದ್ಲು ಇಲ್ಲಿಂದ ಹೋಗು. ಆಯ್ತು ಯಜಮಾನ್ರೆ, ಆಯ್ತು ಕಣವ. ಹೋಗ. ಅಮ್ಮ, ಮೈಯೆಲ್ಲ ಚಟ್ನಿ ಆಗೋಯ್ತು. ಯಾರು ಅವನ? ನಮ್ ಮನೇಲಿ ಕಳ್ತನ ಮಾಡಕ್ ಬಂದಿರೋ ಕಳ್ಳ. ಕಳ್ಳನ? ನಿಮ್ ಸೊಸೆ ಅವನ ಕರುಣೆ ತೋರಿಸಿ ಊಟ ಹಾಕಿದಾಳೆ. ಕಳ್ಳಂಗ್ ಊಟ ಹಾಕಿದ್ಯಲ್ಲೇ ನಿನ್ ತಲೆ. ಏನು ಹುಡುಗಿನೋ ಏನೋ. ಬೇಗ ಹೋಗಿ ಬಾಗ್ಲ ಬೀಗ ಹಾಕಿ ಅವನ್ ವಾಪಸ್ ಬಂದು ಇನ್ನೂ ಏನಾದ್ರೂ ತಗೊಂಡು ಹೋಗ್ತಾನೆ. ಹೋಗು. ಸರಿ ನಡಿ. ಅಮ್ಮ, ಇವಳು ಹುಡುಕ್ ಬುದ್ಧಿಲಿ ಅಮಾಯಕಿ ತರ ಯಾವಾಗ ಏನ್ ಮಾಡ್ತಾಳೋ ಭಯ ಆಗ್ತಾ ಇದೆ. ಅಯ್ಯೋ ಭಗವಂತ. ಅಮರ್ ಅಂತ ಪೈಲ್ವಾನ್ ಇರುವಾಗ ನಾನ್ ಯಾಕೆ ಕಷ್ಟಪಡ್ಲಿ? ಪತಿರಾಯ್ರೆ, ಏನು ಏನು ಅಂತಾನು ಹೊಡೆಯೋ ತರನೇ ಕೇಳ್ಬೇಕಾ? ಪ್ರೀತಿಯಿಂದ ಏನ್ ಪ್ರಿಯಾ ಅಂತ ಕೇಳ್ಬೋದಲ್ಲ. ವಿಷಯ ಏನಂತ ಹೇಳು. ನೀವೀಗ ಪುಷಪ್ಸ್ ಮಾಡ್ತಿದ್ದೀರಲ್ವಾ, ಹೀಗ್ ಮಾತ್ರ ಮಾಡ್ತೀರಾ? ನಿಮ್ಮೇಲ್ ವೇಟ್ ಹಾಕಿದ್ರು ಮಾಡ್ತೀರಾ? ವೇಟ್ಸ್ ಹಾಕಿದ್ರು ಮಾಡ್ತೀನಿ. ಎಷ್ಟು? ಒಂದ್ 20-30 kg ಹೊರ್ತೀರಾ? ನೀನ್ ನನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ಜಿಮ್ಗೆ ಹೋದ್ರೆ ಮಿನಿಮಮ್ 100 kg ವೆಯ್ಟ್ ಬೆನ್ ಮೇಲೆ ಹೊತ್ಕೊಂಡು ಪುಷಪ್ ಮಾಡ್ತೀನಿ, ಗೊತ್ತಾ? ಇವೆಲ್ಲ ಬಾಯ್ ಮಾತಷ್ಟೇ, ನಾನ್ ನಂಬಲ್ಲ ಬಿಡಿ. ಆ ಜಾನುಬಾಹು ತರ ಕಂಡ್ರು ನೀವಷ್ಟೊಂದ್ ವೇಟ್ ಹೊರಲ್ಲ ಬಿಡಿ. ಸರಿ, ನಿನ್ಗೆ ಇವಾಗ್ಲೇ ನಾನು ಪ್ರೂವ್ ಮಾಡ್ತೀನಿ. ನನ್ ಬೆನ್ ಮೇಲೆ ಏನಾದ್ರೂ ವೆಯ್ಟ್ ಹಾಕು. ಯಾವ್ದು ವೇಟ್ ಯಾಕೆ? ನಾನೇ ನಿಂತ್ಕೋತೀನಿ.
ಪುಷಪ್ಸ್ ಮಾಡಕ್ಕಾಗತ್ತಾ? ಕಣ್ ಮುಚ್ಕೊಂಡ್ ಮಾಡ್ತೀನಿ. ಆಹಾ, ಅದನ್ನು ನೋಡೋಣ. ಬಾ. ಪತಿರಾರೆ, ನಂಗೆಲ್ಲ ಆಗ್ತಿಲ್ಲ. ಅಲ್ಲಿ ಸಪೋರ್ಟ್ ಸಿಗುತ್ತೆ, ಬನ್ನಿ. ನಡಿ. ರೆಡಿನಾ? ನೋಡಕ್ 3 ಅಡಿ ಇದ್ಯಾ? ಏನೇ ಇಷ್ಟು ತೂಕ ಇದ್ಯಾ? 100 kg ಹೊರ್ತೀನಿ ಅಂತ ಬಡಾಯ್ ಕೊಚ್ತಿದ್ರಲ್ಲ ಪತಿರಾಯರೆ, ಹೊತ್ಕೊಳ್ಳಿ ನೋಡೋಣ. ಥ್ಯಾಂಕ್ಸ್ ಪತಿರಾಯರೆ. ನಿಂತ್ಕೋ. ಯಾಕೆ ಥ್ಯಾಂಕ್ಸ್ ಹೇಳ್ದೆ? ಇದು ಅಷ್ಟ್ ಹೈಟ್ ಅಲ್ಲಿ ಇದ್ದಿದ್ರಿಂದ ಇಟ್ಟಕ್ತಿರ್ಲಿಲ್ಲ ಪತಿರಾಯರೆ. ಅದಕ್ಕೆ ನಾನ್ ಸ್ವಲ್ಪ ತಲೆ ಉಪಯೋಗಿಸಿ ನಿಮ್ ಬೆನ್ ಮೇಲೆ ಹತ್ತಿ ತಗೊಂಡ್ಬಿಟ್ಟೆ. ನೀನ್ ಬಾರಿ ಇಂಟೆಲಿಜೆಂಟು ಪ್ರಿಯಾ. ಮತ್ತೆ ಪ್ರಿಯಾ ಅಂದ್ರೆ ಏನ್ ಅನ್ಕೊಂಡ್ರಿ? ಟ್ಯಾಲೆಂಟ್ಗೆ ಕೇರ್ ಆಫ್ ಅಡ್ರೆಸ್. ನನ್ ಯೋಚನೆಗಳನ್ನ ಕ್ಯಾಚ್ ಮಾಡಕ್ಕೆ, ನನ್ ಬುದ್ಧಿವಂತಿಕೆಗೆ ಮ್ಯಾಚ್ ಮಾಡಕ್ಕೆ ಯಾರ ಕೈಲೂ ಆಗಲ್ಲ. ಹೌದಾ? ಪತಿರಾಯರೆ, ಇವಾಗ ನಿನ್ ಬುದ್ಧಿವಂತಿಕೆ ಟ್ಯಾಲೆಂಟ್ ಉಪಯೋಗಿಸಿ ಅದನ್ನ ತಗೋ. ಅಯ್ಯೋ ಪ್ಲೀಸ್ ಪತಿರಾಯರೆ, ತೆಗೆದ್ಕೊಡಿ. ಸಾರಿ ಹೇಳು, ಬಾಟ್ಲು ತೆಕ್ಕೊಡ್ತೀನಿ. ನಾನ್ ಸಾರಿ ಕೇಳಿ ಅಂದಿದ್ದಕ್ಕೆ ಇದ್ ರಿವೆಂಜಾ? ನೀನ್ ಏನಾದ್ರೂ ಅನ್ಕೋ, ನೀನ್ ಸಾರಿ ಕೇಳಿದ್ರೆ ತೆಕ್ಕೊಡ್ತೀನಿ. ಪತಿರಾಯರೆ ಕೊಡಿ ಪ್ಲೀಸ್, ಪತಿರಾಯರೆ ಕೊಡಿ. ಪತಿರಾಯರೆ ಪ್ಲೀಸ್ ಕೊಟ್ಬಿಡಿ ಪತಿರಾಯರೆ, ಪ್ಲೀಸ್ ಪತಿರಾಯರೆ. ಪಡಿಗೆ ಭರವಸೆಯ ದೀಪವನ ಹಚ್ಚಿಟ್ಟು ಮುತ್ತಿಟ್ಟು ಪ್ರೀತಿಯ ರಾಜಕುಮಾರ.